ಭಾಷೆಯಿಲ್ಲೇ ಯದಾ ಯದಾ ಹಿ. ಏನ್ ಮಾಡ್ತಿದ್ದೀರಾ? ಏನಿಲ್ಲ, ಅದು ನಂದೊಂದು ಫೈಲ್ ಮಿಸ್ ಆಗಿತ್ತು, ವಾರ್ಡ್ರೂಬಲ್ ಇದೆಯಾ ಅಂತ ಚೆಕ್ ಮಾಡ್ತಿದ್ದೆ. ಏನೇ ಮಾಡೋದೀಗ? ಅದನ್ನ ಆದಿತ್ಯನ ಹತ್ರ ಕೇಳೋ ಹಾಗೂ ಇಲ್ಲ. ಎಲ್ಲ ನನ್ನ ಹಣೆ ಬರ. ನಾನು ನನ್ನ ಬಳೆನ ಕಳ್ಕೊಂಡೆ ಅಷ್ಟೆ. ಅಮ್ಮ, ಹಾಗಂತ ಸುಮ್ಮನೆ ಇರಕ್ಕಾಗತ್ತಾ? ಅದನ್ನ ಹೇಗಮ್ಮ ಮರೆಯಕ್ಕಾಗತ್ತೆ? ಅದ್ ನಿಂಗೆ ಅಪ್ಪ ಕೊಟ್ಟಿದ್ದಲ್ವೇನಮ್ಮ? ಹೌದಮ್ಮ, ಅದನ್ನ ನಿಮ್ಮಪ್ಪ ನಮ್ಮ ಮದುವೆ ಆನಿವರ್ಸರಿಗೆ ಅಂತ ಕೊಡಿಸಿದ್ದು. ಆದ್ರೆ ಈಗ ಅದನ್ನ ಆದಿತ್ಯನ ಹತ್ರ ಕೇಳಕ್ಕಾಗತ್ತಾ? ಅದು ನನ್ನ ಹಣೆ ಬರದಲ್ಲಿ ಇಷ್ಟು ವರ್ಷ ಅಷ್ಟೇ ಇತ್ತು. ಸುಮ್ಮನಾಗ್ಬಿಡ್ಬೇಕು ಅಷ್ಟೇ. ಅಷ್ಟೊಂದು ಬೆಲೆ ಬಾಳೋ ಚಿನ್ನ ತಗೊಂಡು ಹೋಗಿದಾರಲ್ಲ, ಅಂತ ಅವಶ್ಯಕತೆ ಅವ್ರಿಗೆ ಏನಮ್ಮ ಇತ್ತು? ನಾಲ್ಕು ಕಾಸು ದುಡಿಯೋದು 10 ಕಾಸು ಹಾಳು ಮಾಡ್ತಾರಲ್ಲಮ್ಮ. ನಮ್ಮಂತ ಮಿಡಲ್ ಕ್ಲಾಸ್ ಜನಕ್ಕೆ ಚಿಕ್ಕ ಚಿಕ್ಕ ಆಸೆ ಕನಸುಗಳಿರುತ್ತೆ. ಮುಂದೆ ಮಕ್ಕಳಿಗೆ ಅಂತ ಒಡವೆ ಆಗಿರ್ಲಿ ಮತ್ತೊಂದಾಗಿರ್ಲಿ ಉಳಿಸಿಟ್ಟಿರ್ತೀವಿ. ಆ ಬಳೆನೂ ಅಷ್ಟೇ. ನಿಮ್ಮಪ್ಪ ಅದನ್ನು ಕೊಡಿಸಿದಾಗ ನಾವು ಅನುಕೂಲವಾಗೇ ಇದ್ವಿ. ಆದ್ರೆ ಆಮೇಲೆ ನಿಮ್ಮಿಬ್ಬರನ್ನು ಸಾಕೋಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ದೇವ್ರಿಗೆ ಗೊತ್ತು. ನನಗೆಷ್ಟೇ ಕಷ್ಟ ಬಂದ್ರು ಆ ಬಳೆಗಳು ನನ್ನ ಕೈ ಬಿಟ್ಟು ಹೋಗದಾಗ ಕಾಪಾಡ್ಕೊಂಡಿದ್ದೆ ಕಣೆ. ಒಂದೆರಡು ಸಾರಿ ಅಡ ಇಟ್ರು ಹೇಗಾದ್ರೂ ಮಾಡಿ ಅದನ್ನ ಬಿಡಿಸ್ಕೊಂಡ್ ಬಂದಿದ್ದೆ. ಈಗ ಅದು ಇಲ್ದಾಗ ಆಗ್ಬಿಡ್ತು. ನಾನು ಯಾವುದು ಆಸೆನೇ ಪಡಬಾರ್ದು ಕಣೆ. ನಾನು ಆಸೆ ಪಟ್ಟಿದ್ದು ಯಾವುದು ನನಗೆ ಸಿಗೋದೇ ಇಲ್ಲ. ಅಲ್ಲ ಕಣೆ, ನಾನಾದ್ರೂ ಯಾವ ಮಹಾ ದೊಡ್ಡ ಆಸೆ ಪಟ್ಟೆ ಹೇಳು? ಇರೋ ಬಳೆನ ಕೊಟ್ಬಿಟ್ಟು ಹೊಸ ಬಳೆನ ಕಾವೇರಿ ಕೊಡೋಣ ಅಂತ ಅನ್ಕೊಂಡೆ. ಈಗ ಅದು ಆಗದೆ ಹೋಯ್ತು. ಆ ದೇವ್ರಿಗೆ ನಮ್ಮಲ್ಲಿ ಕರುಣೆನೇ ಇಲ್ಲ ಅಂತ ಅನ್ಸುತ್ತೆ. ಎಂತ ಕೆಲಸ ಮಾಡ್ಬಿಟ್ರಮ್ಮ. ಇವರು ನನ್ನ ಗಂಡ ಅಂತ ಹೇಳ್ಕೊಳಕ್ಕೆ ಅಸಹ್ಯ ಆಗತ್ತೆ. ಇವತ್ತವ್ರ ಮನೆಗೆ ಬರ್ಲಿ, 2ರಲ್ಲಿ1 ತೀರ್ಮಾನ ಮಾಡ್ಬಿಡ್ತೀನಿ. ಅಯ್ಯೋ, ಹಾಗೇನಾದ್ರೂ ಮಾಡ್ಗಿಡಿಯಾ? ಸ್ವಲ್ಪ ತಾಳ್ಮೆ ತಂದ್ಕೋ. ಏನು ಮಾಡಕ್ಕಾಗಲ್ಲ ಪೂರ್ಣಿ. ಅದು ಚಿನ್ನದ ಬಳೆ. ಅದು ಹೋದ್ರೆ ಇನ್ನೊಂದು ಮಾಡಿಸ್ಕೋಬಹುದು. ಆದ್ರೆ ಬಾಳೆ ಹಾಳಾಗೋದ್ರೆ ಮತ್ತೆ ಸಿಗುತ್ತೇನೆ ಹುಚ್ಚಿ. ನೋಡು, ಯಾವುದೇ ಕಾರಣಕ್ಕೂ ಈ ವಿಷಯನ ಕಾವೇರಿಗೆ ಹೇಳ್ಬೇಡ. ಗೊತ್ತಾದ್ರವಳು ಸುಮ್ಮನೆ ಇರಲ್ಲ ಕಣೆ. ಆಯ್ತಮ್ಮ, ಹೇಳಲ್ಲ. ನೀನ್ ಸಮಾಧಾನ ಮಾಡ್ಕೋ. ಇಲ್ಲೇ ಇತ್ತಲ್ಲ, ನಮ್ಮಮ್ಮ ಕೊಟ್ಟಿದ್ ಬೇರೆ. ಎಲ್ಲಪ್ಪ ಇಟ್ಟೆ ಅದನ್ನ?
ಇದೇನಿದು ಒಳ್ಳೆ ಕಾಯಿನ್ ತರ ಇದೆ, ನೋಡಿದ್ರೆ ಟೋಕನ್ ತರ ಅನ್ನಿಸ್ತಾ ಇದೆ. ಇದ್ಯಾಕೆ ನಮ್ಮ ಕಬೋರ್ಡ್ಗೆ ಬಂತು? ಇದ್ರಲ್ಲಿ ಏನೋ ಬರ್ದಿದ್ಯಲ್ಲ. ಗೂಗಲಲ್ಲಿ ಸರ್ಚ್ ಮಾಡೋಣ, ಏನು ಅಂತ ಗೊತ್ತಾಗತ್ತೆ. ಅಯ್ಯೋ ಅಯ್ಯೋ ದೇವ್ರೆ, ಇದು ಕ್ಲಬ್ ಕಾಯಿನಾ? ಅಂದ್ರೆ ಇವರು ಕ್ಲಬ್ಗೆ ಹೋಗೋದನ್ನ ನಿಲ್ಸಿದ್ದೀನಿ ಅಂತ ಹೇಳಿದ್ರಲ್ಲ, ಮತ್ತೆ ಹೇಗೆ ಅದು ನಮ್ಮ ಕಬೋರ್ಡ್ಗೆ ಬಂತು ಅಂತ? ಅದ್ ಸರಿ, ಅವ್ರ ಮೊಬೈಲ್ ಎಲ್ಲಿಟ್ಟಿದ್ದಾರೆ? ಅಯ್ಯೋ ದೇವ್ರೆ, ಇಲ್ಲಿ ನೋಡಿದ್ರೆ ಬರೀ ಬೆಟ್ಟಿಂಗ್ ರಿಲೇಟೆಡ್ ಚಾಟ್ಸ್, ಫೋನ್ ತುಂಬಾ ತುಂಬ್ಕೊಂಡ್ಬಿಟ್ಟಿದೆ. ಇದುವರೆಗೂ ಅವ್ರು ನನಗೆ ಬರೀ ಮೋಸನೇ ಮಾಡ್ಕೊಂಡು ಬಂದಿದ್ದಾರೆ. ಯಾವ ಸ್ಟಾರ್ಟಪ್ಪು ಇಲ್ಲ, ಏನೂ ಇಲ್ಲ, ಬರೀ ಬೆಟ್ಟಿಂಗ್ ಆಡ್ಕೊಂಡೇ ಬಂದಿದ್ದಾರೆ. ನಾನು ಬೇಡ ಬೇಡ ಅಂದ್ರು ಮೇಲ್ಮೇಲೆ ಹಾಕ್ತಾನೆ ಇದ್ರು. ಏನ್ ಹಾಕ್ತಿದ್ರು? ಇದೇನು ಇನ್ವೆಸ್ಟ್ಮೆಂಟ್ ಕಣೆ ದಡ್ಡಿ. ಇದು ಬರೀ ಪ್ರಾರಂಭ ಅಷ್ಟೇ. ನೋಡ್ತಾ ಇರು, ಇನ್ಮೇಲಿಂದ ನನ್ನ ಚಮಕ್ಕು. ನಿನ್ನ ಚಿನ್ನದಲ್ಲಿ ಮುಳುಗಿಸ್ಬಿಡ್ತೀನಿ. ಬರ್ಲಿ ಬರ್ಲಿ ಬರ್ಲಿ, ಇದೆ ಇವತ್ತು ಅವ್ರಿಗೆ. ಯಾಕೆ ಮಲ್ಲಿ ಡಲ್ ಆಗಿದ್ಯಾ? ಏನಾಯ್ತು? ಮಲ್ಲಿ, ನೀನು ಈ ಥರ ಡಲ್ ಆಗಿರೋದನ್ನ ನೋಡೋಕ್ಕಾಗೋದಿಲ್ಲ ಮಲ್ಲಿ.